ಪೂರ್ತಿ ಹೆಸರು ಏನಕ್ಕೆ ಅನಾಥಾಶ್ರಮದ್ದು? ಗಂಗಾ ಆಶ್ರಮದ ಶಂಕರ್ ಸರ್ ಇರಬೇಕಾಗಿತ್ತು ಇಲ್ಲಿ. ಯಾವುದೋ ತುರ್ತು ಕಾರ್ಯಕ್ರಮ ಅವ್ರಿಗೆ, ಯಾವುದೋ ಒಂದು ಎಂಕ್ವೈರಿ ಇರೋದ್ರಿಂದ ಅಲ್ಲಿದ್ದಾರೆ ಅವರು. ನೆನ್ನೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಅವರೇ ಶಿಫ್ಟ್ ಮಾಡಿದ್ವಿ ಎಲ್ಲನೂ. ಈ ಸಂದರ್ಭದಲ್ಲಿ ಅವರೆಲ್ಲ ಮೇಡಮ್ ಇದ್ದಾರೆ, ಪ್ರಜ್ಞಾ ಮೇಡಮ್ ಅವರು. ಈ ಒಂದು ಈ ಅಂತಿಮ ಯಾತ್ರೆಯನ್ನು ನಾವೆಲ್ಲ ಸೇರಿ ಭಾಳ ಗೌರವವಾಗಿ ನಡೆಸ್ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ತೃಪ್ತಿದಾಯಕವಾಗಿದೆ ನಮಗೆ. ನಿಮಗೆ ಸಪ್ರೇಟ್ ಸಿಂಗಲ್ ಫೋಟೋ ಒಂದು ವಾಟ್ಸಪ್ ಮಾಡಿಬಿಡಿ ನಿಮಗೆ ನಮ್ಮ ನಂಬರ್ಗೆ. ಫಸ್ಟು ನಮ್ಮ ಆಶ್ರಮದವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ತೀವಿ ನಾವು. ಯಾಕಂದರೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಸಾವಿಗೆ ನಮ್ಮ ಜೊತೆ ಅವರು ಪಾಪ 18 ವರ್ಷದಿಂದ ಅವ್ರನ್ನ ಸಾಕಿ ತಂದು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವ್ರನ್ನ ಧನ್ಯವಾದವನ್ನು ಸಲ್ಲಿಸ್ತೀವಿ. ಆಯಿತಾ? ಈ ಥರ ಯಾವುದೇ ಘಟನೆ ಇದ್ರೂ ನಮಗೆ ಮಾಹಿತಿ ಕೊಡ್ತಾರೆ. ಅವ್ರಿಗೆ ಧನ್ಯವಾದ ಈ ಆಶ್ರಮದವ್ರಿಗೆ. ನಮ್ಮ ಎಲ್ಲ ಹಿರಿಯರ ನಾಯಕರು, ಇದೆಲ್ಲ ಅಣ್ಣ ತಮ್ಮಂದರು ಎಲ್ಲ ಸೇರಿ ಈ ಸಾವನ್ನ ಇದು ಮಾಡಿ बरकाता हूँ। सबसे पहले मैं ये जो आश्रम तिलकुटे में जो है इनका शुक्रिया अदा करता हूँ, क्योंकि उन्होंने रखो 10 से 15 साल सर्विस करी। ऐसे अज्ञान को अल्लाह को ये करता हूँ, इनका शुक्रिया अदा करना है। सबसे पहले आज इंतकाल होने के बाद हमारे इरफान अंदर खुतूब को इत्तला दी है कि ऐसा कि इंतकाल होगा, को एक मुसलमान इंतकाल होगा मालूम होते ही हमारे एक दीनदार भाई पूरे मिलकर आज बुलाला का को ईदगाह में उनका क्या करना, पानी धला को ये कर को हमें जो हमारे इस्लाम में जो हमें ये करती है वो हिसाब से पूरा ये करें। और हमारे पूरे तमाम की तरफ से जो भी हमारा इरफान आज एक बड़ा कदम उठा को आज काम कर रहे हो तो बंदे के साथ बंदे मैडम का हमें बहुत शुक्रिया अदा करती कि हमारे हवाले में करे। सबसे पहले ಪದ್ಮಾ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದ. ಯಾಕೆಂದರೆ ನೀವು ನಮಗೆ ಇದು ಮಾಡಿದ್ದಲ್ಲ, ಹೇಳಿಬಿಟ್ಟು ನೀವು ನಮಗೆ ಹೇಳಿದ್ದಾರೆ, ತುಂಬ ಒಳ್ಳೆಯದು. ಯಾಕೆಂದರೆ ಸಮಸ್ಯೆ ಇದೆ ನಮ್ಮದು, आ तरह ये नो घटना लेके आता बंदे हमने मालूम करा तो ऐसा तो पहले भी हमें लावारिस भाषा अल्लाह के लीला का मट्टी करी, मई अंदे, असलम अंदे, वजीर अंदे, पूरे मिल को हमें सब अल्लाह की करी। आज हमारे इरफान के जिम्मेदारी दी से हमें इरफान का भी हमें शुक्रिया अदा करते हैं। ಯಾರೇ ಬಂತ ಹೇಳಿ ಮಾಲೂರಿನ ವ್ಯಕ್ತಿ, ಇವರನ್ನ ಪರಿಚಯಸ್ಥರು ನಮ್ಮ ಅಂತರಗಂಗಾ ಅನಾಥಾಶ್ರಮಕ್ಕೆ ಕರ್ಕೊಂಡ್ಬಂದು ಈಗಾಗಲೇ ಸುಮಾರು 10-12 ವರ್ಷಗಳಾಗಿತ್ತು. ಭಾಳ ಒಳ್ಳೆಯ ವ್ಯಕ್ತಿ, ಹುಟ್ಟುತ್ತಾ ಕಣ್ಣು ಮತ್ತು ಕೈಕಾಲುಗಳು ಸ್ವಾಧೀನ ಇಲ್ಲದೆ ಇರುವಂಥ ವ್ಯಕ್ತಿ. ನಮ್ಮ ಅಂತರಗಂಗಾ ಅನಾಥಾಶ್ರಮದಲ್ಲಿ ಸುಮಾರು 10-12 ವರ್ಷದಿಂದ ಒಳ್ಳೆ ಮಕ್ಕಳೊಟ್ಟಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ. ಈಗ 2-3 ದಿವಸದಿಂದ ಅನಾರೋಗ್ಯ ಇತ್ತು, ಸಾವನ್ನಪ್ಪಿದ್ದಾರೆ. ನಾವು ನಮ್ಮಲ್ಲಿ ಹೆಚ್ಚು ಈ ರೀತಿಯಂಥ ಇದಿಲ್ಲ. ನಮ್ಮ ಮುಸ್ಲಿಂ ಸಹೋದರರು ಎಲ್ಲರೂ ಸೇರಿ ಈ ಸಾವು ಒಂದು ಗೌರವಪೂರ್ಣವಾಗಿರುವಂತಹ ಒಂದು ಅಂತಿಮ ಯಾತ್ರೆ ಆಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸಂಸ್ಥೆ, ನಮ್ಮ ಕೋಲಾರದ ಇರ್ಫಾನ್ ಅಣ್ಣ ಮತ್ತು ಎಲ್ಲ ಸಹೋದರರು, ನಮ್ಮ ಅಕ್ಕಪಕ್ಕದ ಎಲ್ಲ ಸಹೋದರರು, ನಮ್ಮ ಕುತುಬು, ಸುಫೀರು, ನವಾಜು ಎಲ್ಲರೂ ಸೇರಿ ಈ ಒಂದು ಯಾರ ಬಣ್ಣದ ಅಂತಿಮ ಯಾತ್ರೆಯನ್ನು ಬಹಳ ಗೌರವಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾಡಿಕೊಡ್ತಾ ಇದ್ದಾರೆ. ನಾವು ಆಭಾರಿಯಾಗಿ ಇರ್ತೀವಿ ಅವ್ರಿಗೆ. ಸಾವು ಇವತ್ತಿಲ್ಲ ನಾಳೆ ಎಲ್ಲರೂ ಸಾಯುವಂಥದ್ದೇ, ಆದರೆ ಅದು ಭಾಳ ಗೌರವವಾಗಿ ಇರಬೇಕು. ಆ ಅಂತಿಮವಾದಂತಹ ಇದು
ನಮ್ಮ ಮುಸ್ಲಿಂ ಸಹೋದರರು ನಮ್ಮ ಸಂಸ್ಥೆಗೆ ಮಾಡಿಕೊಡ್ತಾ ಇದ್ದಾರೆ. ಏನು ಅನಾಥ ಮಕ್ಕಳೊಟ್ಟಿಗೆ ಇಂತಹ ಮಕ್ಕಳೊಟ್ಟಿಗೆ ನಮ್ಮ ಸಂಸ್ಥೆ ಭಾಳ ಪ್ರೀತಿಪೂರ್ವಕವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿದೆ. ಇದೇ ರೀತಿ ನಮ್ಮ ಕೆಲಸಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಬಯಸ್ತೀವಿ. ಅವ್ರ ಕಡೆಯಿಂದ ಯಾರನ್ನ ರಿಲೇಷನ್ ಬೇಕಾದ್ರೆ ಯಾರು ಅವರಿಗೆ ಯಾರು ಹತ್ತಿರದ ರಿಲೇಟಿವ್ಸ್ ಇಲ್ಲ. ಅವರ ಸ್ನೇಹಿತರು ನಮ್ಮಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದು. ಅವರು ಭಾಳ ದೂರ ಇದ್ದೀವಿ, ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಗೋಪಾಲಪ್ಪ ಅಂತ ಹೇಳ್ಬಿಟ್ಟು ಅವ್ರ ಸ್ನೇಹಿತರು, ಅವರು ಬರಲಿಲ್ಲ. ಹಾಗಾಗಿ ನಮ್ಮ ಸಹೋದರರು, ನಮ್ಮ ಅಕ್ಕಪಕ್ಕದ ಸಹೋದರರು, ನಮ್ಮ ಸಂಸ್ಥೆಗೆ ಭಾಳ ಆತ್ಮೀಯರು ಎಲ್ಲರೂ ಈ ಒಂದು ಇದನ್ನು ಭಾಳ ಗೌರವವಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು